ನಮಸ್ತೆ ಮೇಡಮ್. ನಮ್ಮ ಹೆಣ್ಮಕ್ಳು ಸರ್ ಶಾರದಮ್ಮ ರೀ. 6 ತಿಂಗಳಿಂದ ಗುರ್ತಾಯ್ತು ಮೇಡಮ್ ನಮ್ಗೆ. ಹೊಟ್ಟೆ ನೋವು ಇರ್ತಿತ್ತು ಮೇಡಮ್ ಫಸ್ಟ್ ಸ್ಟಾರ್ಟಿಗೆ. ಆಮೇಲೆ ನಾವು ಪಕ್ಕದಲ್ಲೇ ಊರಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅದು ಕ್ಯಾನ್ಸರ್ ಅಂತ ಹೇಳಿದ್ರು ಮೇಡಮ್. ಅಲ್ಲಿ ಅಷ್ಟು ಏನು ಇದಾಗಲಿಲ್ಲ ಮೇಡಮ್. ಆಮೇಲೆ ಇಲ್ಲಿಗೆ ಬಂದ್ವಿ ಮೇಡಮ್. ಇಲ್ಲಿನೂ ಚೆನ್ನಾಗಾಗಿದೆ ಮೇಡಮ್. ಅವ್ರಿಗೆ ಮೇಡಮ್ ಒಂದು ವಾರಕ್ಕೊಮ್ಮೆ 15 ದಿವ್ಸಕ್ಕೊಮ್ಮೆ ಪೂರಾ ಜಾಸ್ತಿ ಆಗೇ ಬರ್ತೈತ್ರಿ ಮೇಡಮ್ ಫಸ್ಟ್ ಸ್ಟಾರ್ಟಿಗೆ. ಅದು ನಮ್ಗೆ ಗುರ್ತಿರಲಿಲ್ಲ ಮೇಡಮ್. ಹೊಟ್ಟೆ ನೋವು ಅಂತ ತಿಳ್ಕೊಂಡಿದ್ವಿ. ಅದು ಕ್ಯಾನ್ಸರ್ ಅಂಬೋದು ನಮ್ಗೆ ಗುರ್ತಿದಿಲ್ಲ ಮೇಡಮ್. ಅಲ್ಲಿ ಕರ್ಕೊಂಡು ಹೋದ್ವಿ ಮೇಡಮ್. ಅಲ್ಲಿ ಅವರು ಹೇಳಿದ್ರು ಇದು ಕ್ಯಾನ್ಸರ್ ಇದೆಪ್ಪ ಅಂತ ಹೇಳಿದ್ರು ಮೇಡಮ್. ಚೆಕ್ ಮಾಡಕ್ಕಂತ ಕಳಿಸಿದ್ರು ಮೇಡಮ್. ಮತ್ತೆ ನಾವು ಇಲ್ಲೇ ಆಪ್ಷನ್ ಮಾಡ್ರಿ, ನಾವು ಇಲ್ಲೇ ಇರ್ತೀವಿ ಅಂತ ಅಡ್ಮಿಟ್ ಆಯ್ತೀವಿ ಅಂತ ಅಂದ್ರೆ ಅವರು ಓಕೆ ಅಂದ್ರು ಮೇಡಮ್. ಅಲ್ಲಿ ನೋಡ್ಕೊಂಡು ಅಲ್ಲಿ ಆಪ್ಷನ್ ಮಾಡಿದ್ರು ಮೇಡಮ್. ಆಪ್ಷನ್ ಮಾಡಿದ್ಮೇಲೆ ಅಲ್ಲಿ ಒಂದಿಟ್ಟು ಚೆನ್ನಾಗಾಗಿತ್ತು ಮೇಡಮ್. ಆಮೇಲೆ ಇಲ್ಲಿಗೆ ಬಂದ್ವಿ ಮೇಡಮ್. ಇಲ್ಲಿ ಪೂರಾ ಚೆನ್ನಾಗಾಗ್ಬಿಡ್ತು ಮೇಡಮ್. ಇಲ್ಲಿ ಒಬ್ರು ಹೇಳಿದ್ರು ಮೇಡಮ್, ಒಬ್ಬ ಯಜಮಾನ್ ಮನುಷ್ಯ ಹಿಂಗ್ ನೋಡಪ್ಪ ಅಲ್ಲೊಂದು ಆಯುರ್ವೇದಿಕ್ ಹಾಸ್ಪಿಟಲ್ ಅದ, ಚೆನ್ನಾಗಿದೆ, ನಾ ಅಲ್ಲೇ ತೋರಿಸ್ಕೊಂಡಿನಿ, ಆರಾಮಾಗಿದೆ ಅಂತೇಳಿ ಅಂತಂದ ಮೇಡಮ್. ಅದು ಅಡ್ರೆಸ್ ಕೊಡಪ್ಪ ಅಂತ ಕೇಳಿದ್ವಿ ಮೇಡಮ್. ಅಡ್ರೆಸ್ ಕೊಟ್ಟ ಮೇಡಮ್. ಅಡ್ರೆಸ್ ಕೊಟ್ಟ ಮೇಲೆ ಸೀದಾ ಇಲ್ಲಿಗೆ ಬಂದ್ವಿ ಮೇಡಮ್. ಅವಾಗ ಒಂದ್ ಸ್ವಲ್ಪ ಇನ್ನೂ ಸುಸ್ತು ಇತ್ತು ಮೇಡಮ್. ಇಲ್ಲಿ ಬಂದ್ಮೇಲೆ ಈ ಕೆಲಸ ಮಾಡ್ತಾಳ, ಕ್ಲಾಸ್ ಇದ್ದಾಳೆ, ಈಗ ಅಡಿಗೆ ಕೆಲಸ ಮಾಡ್ತಾಳ, ಹೊಲದ ಕೆಲ್ಸನೂ ಮಾಡ್ತಾಳ, ಈಗ ಆರಾಮ್ ಚೆನ್ನಾಗಿದ್ದಾಳೆ ಮೇಡಮ್. ಅದೇ ಇನ್ನ ಹಂಗೆ ಈ ಡಾಕ್ಟ್ರು ಇಲ್ಲಿ ಬಂದು ತೋರಿಸವಲ್ ಮೇಡಮ್. ಇವರು ಇನ್ನೂ ಎಷ್ಟು ದಿವಸ ಟ್ಯಾಬ್ಲೆಟ್ಸ್ ಕೊಡ್ತಾರೋ ಅಷ್ಟು ದಿವಸ ನಾವು ಕಂಟಿನ್ಯೂ ಮಾಡ್ತೀವಿ ಮೇಡಮ್. ಇನ್ನೊಂದ್ಸರಿ ಬಂದಾಗ ರಕ್ತ ಪರೀಕ್ಷೆ ಮಾಡ್ಸ್ಕೊಂಬ ಅಂತೇಳಿ ಹೇಳಿದ್ರು ಮೇಡಮ್. ಅದನ್ನ ರಕ್ತ ಪರೀಕ್ಷೆ ಮಾಡ್ಕೊಂಡು ಬರ್ಬೇಕು ಮೇಡಮ್. ಮಾತಾಡಿದ್ರು ಮೇಡಮ್. ಆರಾಮಾಗಿದೆ ಅಂತ ಹೇಳಿದ್ರು ಮೇಡಮ್.